ಜಿಲ್ಲೆ ಹಾಗೂ ರಾಜ್ಯದಲ್ಲಿ ತಲೆದೂರಿರುವ ಸಮಸ್ಯೆಗಳಿಗೆ ಪರಿಹಾರ ಒದಗಿಸುವಂತೆ ಒತ್ತಾಯಿಸಿ ಸೋಷಿಯಲ್ ಡೆಮಾಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾದ ಕೊಡಗು ಜಿಲ್ಲಾ ಸಮಿತಿಯು ಜನಾಗ್ರಹ ಸಮಾವೇಶವನ್ನು ಹಮ್ಮಿಕೊಂಡಿದೆ ಎಂದು ಪ್ರಮುಖರು ತಿಳಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಎಸ್ಡಿಪಿಐ ಜಿಲ್ಲಾಧ್ಯಕ್ಷ ಹಾಗೂ ನಗರಸಭೆ ಸದಸ್ಯ ಅಮೀನ್ ಮೊಹಿಸಿನ್, ಜನವರಿ 18ರಂದು ಬೆಳಗ್ಗೆ 10:30ಕ್ಕೆ ನಗರದ ಎವಿ ಶಾಲೆ ಬಳಿಯಿಂದ ಮೆರವಣಿಗೆ ಆರಂಭಗೊಂಡು ಗಾಂಧಿ ಮೈದಾನದಲ್ಲಿ ಸಭಾ ಕಾರ್ಯಕ್ರಮ ನಡೆಯಲಿದೆ. ಎಸ್ಡಿಪಿಐ ರಾಜ್ಯಾಧ್ಯಕ್ಷ ಅಬ್ದುಲ್ ಮಜೀದ್, ಉಪಾಧ್ಯಕ್ಷ ದೇವನೂರು ಪುಟ್ಟನಂಜಯ್ಯ ಸೇರಿದಂತೆ ಪ್ರಮುಖರು ಪಾಲ್ಗೊಳ್ಳಲಿದ್ದಾರೆ. ಜನರ ದಿಕ್ಕು ತಪ್ಪಿಸುವವರ ವಿರುದ್ಧ ಎಸ್ಡಿಪಿಐ ಹೋರಾಟ ನಿರಂತರವಾಗಿರಲಿದೆ ಎಂದು ತಿಳಿಸಿದರು. ಸುದ್ದಿಗೋಷ್ಠಿಯಲ್ಲಿ ಎಸ್ಡಿಪಿಐ ಜಿಲ್ಲಾ ಉಪಾಧ್ಯಕ್ಷ ಮನ್ಸೂರ್ ಅಲಿ, ಕಾರ್ಯದರ್ಶಿ ಮೇರಿ ವೇಗಸ್, ಸದಸ್ಯ ಅಬ್ದುಲ್ ಅಡ್ಕರ್, ನಗರಾಧ್ಯಕ್ಷ ಮೊಹಮ್ಮದ್ ಅಲಿ, ನಗರಸಭಾ ಸದಸ್ಯೆ ನಿಮಾ ಅರ್ಷದ್ ಹಾಜರಿದ್ದರು. ಪತ್ರಕರ್ತರಾಗಿರ್ತಕ್ಕಂಥ ರಾಚಿತ್ ಅವರು ಬರ್ತಾರೆ. ಪತ್ರಕರ್ತ ರಾಚಿತ್ ಮತ್ತೆ ಶಾಹಿದ ಪ್ರಶ್ನೆ ಮತ್ತೆ ನಾವು ಜಿಲ್ಲೆಯಲ್ಲಿರ್ತಕ್ಕಂತಹ ಎಸ್ಡಿಪಿಐ ಜಿಲ್ಲಾ ಮಟ್ಟದ ಜನಾಗ್ರಹ ಸಮಾವೇಶಕ್ಕೆ ಸಂಬಂಧಿಸಿದಾಗಿದೆ. ಸೋಷಿಯಲ್ ಡೆಮಾಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಕಳೆದ 17 ವರ್ಷಗಳಿಂದ ಸಕ್ರಿಯವಾಗಿ ಜನಪರ ರಾಜಕೀಯ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಜನಧ್ವನಿಯಾಗಿ ಹೊರಹೊಮ್ಮಿರತಕ್ಕಂಥದ್ದು ಎಲ್ಲರಿಗೂ ಚಿರಪರಿಚಿತವಾಗಿರ್ತಕ್ಕಂಥ ವಿಷಯವಾಗಿದೆ. ಕೊಡಗಿನಲ್ಲಿ ದಿನದಿಂದ ದಿನಕ್ಕೆ ಜ್ವಾಲಾಂತರ ಸಮಸ್ಯೆಗಳು ಒಂದಲ್ಲ ಒಂದು ರೀತಿಯಲ್ಲಿ ಇವತ್ತು ದ್ವಿಗುಣಗೊಳ್ತಾ ಇದೆ. ವಿಶೇಷವಾಗಿ ಇತ್ತೀಚಿನ ದಿನಗಳಲ್ಲಿ ಈ ದೇಶದ ಪ್ರಜೆಗಳ ಪೌರತ್ವವನ್ನೇ ಇವತ್ತು ಪ್ರಶ್ನೆ ಮಾಡತಕ್ಕಂತಹ ಒಂದು ಕಾರ್ಯಕ್ರಮಕ್ಕೆ ಕೇಂದ್ರ ಚುನಾವಣಾ ಆಯೋಗ ಇವತ್ತು ಮುಂದಾಗಿರ್ತಕ್ಕಂಥದ್ದು ಬಹಳ ಖಂಡನಾರ್ಹ. ಯಾಕಂದರೆ 324 ಸಂವಿಧಾನದ ಪರಿಚಯದಲ್ಲಿ ಭಾರತದ ಪೌರನು ಅವನು ಹುಟ್ಟಿನಿಂದ ಈ ದೇಶದ ಪೌರನಾಗಿರ್ತಕ್ಕಂತಹ ಹಿನ್ನೆಲೆ ಇದ್ದರೂ ಕೂಡ ಇವತ್ತು ಮತಪಟ್ಟಿಯಲ್ಲಿ ಇರ್ತಕ್ಕಂತಹ ಪ್ರತಿಯೊಬ್ಬ ವ್ಯಕ್ತಿಯನ್ನ SIR ಹೆಸರಿನಲ್ಲಿ ಪ್ರತಿಯೊಬ್ಬ ಪೌರನ ಮೇಲೆ FIR ಹಾಕಿರ್ತಕ್ಕಂತಹ ಪ್ರವೃತ್ತಿ ಇವತ್ತು ಇರ್ತಾರೆ. FIR ಏನು ಅಂತ ಹೇಳಿದ್ರೆ ಪ್ರತಿಯೊಬ್ಬ ಪೌರನೂ ಈ ದೇಶದ ಪೌರತ್ವವನ್ನು ಸಾಬೀತುಪಡಿಸಬೇಕು ಹೇಳುವಂತಹ ಸಂವಿಧಾನ ಬಾಹ್ಯವಾಗಿರ್ತಕ್ಕಂತಹ ಒಂದು ಕಾರ್ಯಕ್ರಮವನ್ನು ಹಾಕಿಕೊಂಡು ಅದರಲ್ಲಿ ಮ್ಯಾಪಿಂಗ್ ಹೇಳ್ತಕ್ಕಂತಹ ಒಂದು ವಿಚಾರವನ್ನು ಮುಂದಿಟ್ಟುಕೊಂಡು ಇವತ್ತು ಕಾರ್ಯಕ್ರಮವನ್ನು ಹಾಕಿಕೊಳ್ತಾರೆ. ನಿಮಗೆ ತಿಳಿದಿರೋ ಹಾಗೆ ಇವತ್ತು ಮ್ಯಾಪಿಂಗ್ನ ಆ ವಿಚಾರಧಾರೆಗಳನ್ನು ಮುನ್ನೆಲೆ ಇಟ್ಟು ಈಗಾಗಲೇ 19 ರಾಜ್ಯಗಳಲ್ಲಿ ಹೆಚ್ಚು ಕಮ್ಮಿ 6-7 ಕೋಟಿ ಜನರನ್ನ ಮತಪಟ್ಟಿಯಿಂದ ಹೊರಗಿಡಲಾಗಿದೆ. ಇದು ಸಣ್ಣ ವಿಚಾರವಲ್ಲ. ಇಷ್ಟು ದೊಡ್ಡ ಜನಸಂಖ್ಯೆ ದೇಶದಿಂದ ಹೊರದೇಶದಿಂದ ಭಾರತ ದೇಶಕ್ಕೆ ನುಗ್ಗಿದ್ದಾರೆ. ಬೇರೆ 11 ರಾಜ್ಯಗಳ ಲೆಕ್ಕಾಚಾರವನ್ನು ಹೇಳಿದ್ದಾರೆ. ಇನ್ನು ಉಳಿದಂತಹ ಎಲ್ಲಾ 30 ರಾಜ್ಯಗಳಲ್ಲಿ ಇವತ್ತು SIR ಪ್ರಕ್ರಿಯೆ ನಡೆದರೆ 15-20 ಕೋಟಿ ಜನರು ಇವತ್ತು ಮತಕ್ಷೇತ್ರದಿಂದ ಮತದಾನದ ಹಕ್ಕಿನಿಂದ ವಂಚಿತರಾಗ್ತಾರೆ. ಇವತ್ತು ಒಂದಲ್ಲ ಒಂದು ಕಾರಣವನ್ನು ಹೇಳಿ ಎಲ್ಲ ಪೌರತ್ವವನ್ನು ಪ್ರಶ್ನೆ ಮಾಡತಕ್ಕಂತಹ ಅದರಲ್ಲೂ ಕೂಡ ಅವರಲ್ಲಿ ಹಲವಾರು ದಾಖಲಾತಿಗಳನ್ನು ಕೇಳುವಂತಹ ಒಂದು ಶೋಚನೀಯ ಪರಿಸ್ಥಿತಿಯನ್ನು ನಿರ್ಮಾಣ ಮಾಡಿದೆ. ಒಬ್ಬ ಮನುಷ್ಯನನ್ನ ಒಬ್ಬ ವ್ಯಕ್ತಿ ಇವತ್ತು ಅವನ ಮತಪಟ್ಟಿಯಲ್ಲಿ ಈಗ ಪ್ರಸಕ್ತ ಇವತ್ತಿನವರೆಗೆ ಇದು ಅವನ ಕ್ಷೇತ್ರದಲ್ಲಿ ಮತಪಟ್ಟಿಯಲ್ಲಿ ಅವನ ಹೆಸರಿದ್ರೆ ಈ ಕ್ಷಣದಿಂದಲೇ ಅದು ಅಸಿಂಧು ಆಗಿದೆ. ಮತಪಟ್ಟಿಯಲ್ಲಿ ಇರ್ತಕ್ಕಂಥ ಹೆಸರು ಸಿಂಧಲ್ಲ. ಯಾವ ಸಿಂಧ ಆಗ್ತದೆ ಅಂತ ಹೇಳಿದ್ರೆ 2002ರ ಮತಪಟ್ಟಿಯಲ್ಲಿ ಅದನ್ನ ಮ್ಯಾಪಿಂಗ್ ಮಾಡಿದ್ರೆ ಮಾತ್ರ ಅದು ಸಿಂಧು ಆಗುತ್ತೆ. ಅದರಲ್ಲೂ ರೈತರ ಪರವಾಗಿ ಇವರು ಹೋರಾಟಕ್ಕೆ ಮುಂದಾಗಿದೆ ಮತ್ತು ನಿರಂತರವಾಗಿ ಪ್ರಾಣಿ ಮಾನವ ಸಂಘರ್ಷ ಅದು ಯಾವ ಸರ್ಕಾರವನ್ನು ಬಗೆಹರಿಸಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ನಿರಂತರವಾಗಿ ಸಾವುಗಳು ಆಗ್ತಾ ಇದೆ. ಅದಕ್ಕೊಂದು ಸಮಿತಿ ಇದೆ. ಸಮಿತಿಯ ಒಂದು ಸದಸ್ಯರು ನಮ್ಮ ಜಿಲ್ಲೆಯಲ್ಲಿದ್ದಾರೆ. ಅವರು ಮೊದಲು ಅದನ್ನೇ ಮಾಡ್ತಾ ಇದ್ರು, ಈಗೂ ಅದನ್ನೇ ಮಾಡ್ತಾ ಇದ್ದಾರೆ. ಎಲ್ಲಿ ಸಾವು ಸಂಭವಿಸ್ತದೆ ಅಲ್ಲಿ ಹೋಗಿ ಸಾಂತ್ವನ ಹೇಳಿ ಮೊದಲು ಹಣ ಬಿಡುಗಡೆ ಹೋರಾಟ ಮಾಡ್ತಾ ಇದ್ರು. ಈಗೂ ಹಣವನ್ನು ಬಿಡುಗಡೆ ಮಾಡಿ ಅವರಿಗೆ ಮನೆಯವರಿಗೆ ಸಾಂತ್ವನದ ಚೆಕ್ಗಳನ್ನು ಬರ್ತಾ ಇದೆ. ಇದಲ್ಲ ಶಾಶ್ವತ ಪರಿಹಾರಕ್ಕೆ ಸರ್ಕಾರಗಳು ಯೋಜನೆ ಹಾಕ್ಬೇಕಲ್ಲ, ಯೋಜನೆಗಳು ಮಾಡಬೇಕಲ್ಲ. ಈಗ ಇದು ಈ ಅರಣ್ಯ ಹೆಚ್ಚು ದಟ್ಟ ಇರತಕ್ಕಂತಹ ಈ ಪ್ರದೇಶದಲ್ಲಿ ಅಂತ ವಿಶೇಷ ಯೋಜನೆಗಳನ್ನು ಸರ್ಕಾರಗಳು ಕೈಗೆತ್ತಿಕೋಬೇಕು. ಮತ್ತು ಕೊಡಗಿನ ಅಪಾರ ಜನಸಂಖ್ಯೆಗೆ ಇವತ್ತು ವಸತಿ ನಿವೇಶನ ವಂಚಿತರಿದ್ದಾರೆ.
94C ಎಷ್ಟು ಅರ್ಜಿಗಳ ಪೆಂಡಿಂಗ್ ಇದೆ. ಫಾಸ್ಟ್ ಟ್ರ್ಯಾಕ್ ಸಮಿತಿಯನ್ನು ರಚನೆ ಮಾಡಬೇಕು. ಶಾಸಕರು ಅದರ ಅಧ್ಯಕ್ಷರಾಗಿದ್ದಾರೆ. ಇದನ್ನ ಸಮಿತಿಯನ್ನು ಕರೆದು ಈಗಾಗಲೇ ಅಕ್ರಮ ಸಕ್ರಮ ಸಮಿತಿಗಳಿದೆ. ಆ ಸಮಿತಿ ಎಷ್ಟು ಮೀಟಿಂಗ್ಗಳನ್ನು ಮಾಡಿದೆ, ಎಷ್ಟು ಜನರ ಅರ್ಜಿಗಳನ್ನು ಬೆಲೆ ಮಾಡಿದೆ ಹೇಳಿ, ಅವ್ರು ಲೆಕ್ಕ ಕೊಡಿ. ಈಗಾಗಲೇ 6 ತಿಂಗಳಾಯ್ತಲ್ಲ ಅಕ್ರಮ ಸಕ್ರಮ ಸಮಿತಿ. ಒಂದು ಅಧಿಕಾರ ಸ್ವೀಕಾರನ ದೊಡ್ಡ ಕಾರ್ಯಕ್ರಮ ಮಾಡಿದ ತಕ್ಷಣ ಮುಗಿದೋಯ್ತ. ಈ ಅರ್ಜಿಗಳನ್ನು ಬೆಲೆ ಮಾಡಿ ಅದರ ತ್ವರಿತಗತಿಯಲ್ಲಿ ಫಾಸ್ಟ್ ಟ್ರ್ಯಾಕ್ ನ ಹಂತದಲ್ಲಿ ಅದನ್ನ ಬೆಲೆ ಮಾಡಬೇಕು, ಅದನ್ನ ಬಗೆಹರಿಸಿಕೊಡ್ಬೇಕು. ಎಲ್ಲರಿಗೆ ಭೂಮಿಯ ವಸತಿ ನಿವೇಶನಗಳನ್ನು ಮಾಡಿಕೊಡ್ಬೇಕಲ್ಲ. ಆ ಕಾರಣದಿಂದ ಅದೇ ರೀತಿಯಲ್ಲಿ ಜೀವನದಿ ಕಾವೇರಿಯನ್ನು ಕೂಡ ಮಾಲಿನ್ಯದ ಒಳಪಡಿಸಿ ಅದನ್ನ ಅಕ್ರಮವಾಗುವಂತಹ ವಿಚಾರಧಾರೆಗಳನ್ನು ಕೂಡ ಇದನ್ನು ಬಹಳ ಗಂಭೀರವಾಗಿ ಪರಿಗಣಿಸಿ ಈ ವಿಷಯಗಳನ್ನು ಫೋಕಸ್ ಮಾಡಿ ನಾವು ಹೋರಾಟವನ್ನು ಹಮ್ಮಿಕೊಂಡಿದ್ದೇವೆ, ಜನಾಗ್ರಹ ಸಮಾವೇಶವನ್ನು ಹಾಕೊಂಡಿದ್ದೇವೆ. ಇದು ನೀವೆಲ್ಲರ ಇದರ ಆಳವಾಗಿರ್ತಕ್ಕಂಥ ಅಪಾಯವನ್ನ, ನನ್ನ ಪತ್ರಿಕಾ ಮಿತ್ರರು ಸನ್ಮಿತ್ರರು ಇದರ ಆಳವಾದ ಅಪಾಯವನ್ನ ನೀವೆಲ್ಲ ಗಹನ ಮಾಡಿ ಇದನ್ನು ಅರ್ಥ ಮಾಡಿ ನಮಗೆ ಈ ಹೋರಾಟಕ್ಕೆ ನಮಗೆ ಶಕ್ತಿ ತುಂಬಬೇಕು ಅಂತ ಹೇಳ್ತಾ ನಿಮ್ಮೆಲ್ಲರನ್ನ ಅವತ್ತಿನ ಕಾರ್ಯಕ್ರಮಕ್ಕೆ ನಾನು ಹೃದಯ ತುಂಬಿ ಅದನ್ನ ಆಮಂತ್ರಣ ನೀಡ್ತಾ ಇದ್ದೇನೆ. ಏನು ಈ ಪೌರತ್ವವನ್ನು ಸಾಬೀತು ಮಾಡುವಂತಹ ಷಡ್ಯಂತ್ರದೊಂದಿಗೆ ಹೆಚ್ಚಿನ ಈ ದೇಶದ ಪ್ರಜೆಗಳನ್ನ ಇವತ್ತು ದೇಶದ ಹೊರನುಸುಳಿಗಾರರು ಹೇಳುವಂತಹ ಷಡ್ಯಂತ್ರಕ್ಕೆ ಮುಂದಾಗಿದ್ದಾರೆ. ಬರೀ ಯುಪಿಯಲ್ಲಿ ಉತ್ತರ ಪ್ರದೇಶ ಒಂದು ರಾಜ್ಯದಲ್ಲಿ 2,95,00,000 ಹೆಚ್ಚು 3 ಕೋಟಿ ಅಂದ್ರೆ 4% ಜನಸಂಖ್ಯೆಯನ್ನ, ಅಂದ್ರೆ ಮೊದಲು 17% ಇತ್ತು, 15% ಇತ್ತು, ಈಗ 12% ಆಗಿದೆ. 3.5% ಜನಸಂಖ್ಯೆಯನ್ನ ಆವರೇಜ್ ಟು ಆವರೇಜ್ ನೀವು ತಗೊಳ್ಳೋದಾದ್ರೆ 25% ಜನಸಂಖ್ಯೆಯನ್ನ ಇವತ್ತು ಮತದಾರರ ಹಕ್ಕಿನಿಂದ ಹೊರಗಿಟ್ಟಿದ್ದಾರೆ. ಇದರಲ್ಲಿ ಜಾತಿ ಅಲ್ಲ, ಬಡವರನ್ನ ಎಲ್ಲರನ್ನ ಸಿಕ್ಕಾಕ್ಸಿದ್ದಾರೆ. ಅವರಿಗೆ ಮತ ಸಿಗಲ್ಲ, ಪಾಸಿಟಿವ್ ಇರೋದ ಎಲ್ಲರನ್ನ ಇವತ್ತು ಇದರಿಂದ ಹೊರಗಿಟ್ಟಿದ್ದಾರೆ. ಹೇಳಿಕೆ ದೊಡ್ಡ ಸ್ಪೆಷಲ್ ಇಂಟೆನ್ಸಿವ್ ಡಿವಿಷನ್, ರೈತರ ದೊಡ್ಡ ಲೇಬಲ್ಗಳನ್ನು ಇಟ್ಟು ಮನುಷ್ಯರಿಗೆ ಅರ್ಥ ಆಗದ ಭಾಷೆಯಲ್ಲಿ ಅದಕ್ಕೊಂದು ವಿಶ್ಲೇಷಣೆಯನ್ನು ಕೊಟ್ಟು ಜನರನ್ನ ಇಕ್ಕಟ್ಟಿಗೆ ಸಿಗಿಸುವಂತಹ ಪರಿಸ್ಥಿತಿಯನ್ನು ನಿರ್ಮಾಣ ಮಾಡಿದ್ದಾರೆ. ಇದನ್ನ ಪ್ರಶ್ನೆ ಮಾಡಬೇಕಲ್ಲ ರಾಜ್ಯ ಸರ್ಕಾರ, ಇದನ್ನ ಪ್ರಶ್ನೆ ಮಾಡಬೇಕಲ್ಲ. ಈ ಸ್ಪೆಷಲ್ ಇಂಟೆನ್ಸಿವ್ ಡಿವಿಷನ್ ಅನ್ನ ಪೂರ್ಣ ಬಹುಮತ ಇರತಕ್ಕಂತಹ ಈ ರಾಜ್ಯ ಸರ್ಕಾರ ಏನ್ ಮಾಡ್ತಾ ಇದೆ? BLO ಅವರು ಇದಕ್ಕೆ ಕಾರ್ಯಪ್ರವೃತ್ತರಾಗಿದ್ದಾರೆ. BLO ಅವರು ಸ್ಪಂದನೆ ನೀಡುತ್ತಾ ಇಲ್ಲ. ಸರ್ಕಾರ ವಿಶೇಷವಾಗಿರ್ತಕ್ಕಂಥ ಮಂತ್ರಿಮಂಡಲವನ್ನು ಪಡಿಬೇಕು, ಸದನವನ್ನು ಪಡಿಬೇಕು, ಸಿಂಗಲ್ ಎಜೆಂಡಾದಲ್ಲಿ ಇದರ ವಿರುದ್ಧ ಠರಾವು ಪಾಸ್ ಮಾಡಿ ಕೇಂದ್ರ ಸರ್ಕಾರ ಕಳಿಸ್ಕೊಡ್ಬೇಕು. ಇಲ್ಲದಿದ್ದರೆ ಈ ದೇಶದಲ್ಲಿ ಹೆಚ್ಚಿನ ಜನಸಂಖ್ಯೆಗೆ ಇವತ್ತು ಪೌರತ್ವವನ್ನ ಇವತ್ತು ಕಳ್ಕೊಳ್ಳುವಂತಹ ಪ್ರವೃತ್ತಿ ಇದೆ. ಇದನ್ನು ವಿರೋಧಿಸಿ ನಾವು ದೊಡ್ಡ ಜನಾಗ್ರಹ ಸಮಾವೇಶವನ್ನು 18ನೇ ತಾರೀಕಿಗೆ ಬೀದಿಗಿಳಿದು ಹೋರಾಟ ಮಾಡ್ತೀವಿ. ಇದರಲ್ಲಿ ಎಲ್ಲರನ್ನ ಒಳಗೊಂಡಿರ್ತಕ್ಕಂಥ ಹೋರಾಟ. ಅದೇ ರೀತಿಯಲ್ಲಿ ಕೊಡಗಿನಲ್ಲಿ ಜ್ವಾಲಾಂತರ ಸಮಸ್ಯೆ ಆಗಿರ್ತಕ್ಕಂಥ ಕೃಷಿ ಭೂಮಿಯ ವಿಚಾರ, ರೈತರ ಕೃಷಿ ಭೂಮಿ ನಿಮಗೆ ಅದು ಗೊತ್ತಿದೆ. ಒಂದು ಸದನ ಸಮಿತಿಯಲ್ಲಿ ಈಗಾಗಲೇ ಒಂದು ಸಮಿತಿ ರಚನೆ ಆಗಿದೆ. ಸಮಿತಿ ಇವತ್ತು ಆ ವಿಚಾರದಲ್ಲಿ ಕಾನೂನು ತೊಡಗಿನ ವಿಚಾರದಲ್ಲಿ ಇವತ್ತು ಗಹನವಾದಂತಹ ಅಧ್ಯಯನವನ್ನು ಮಾಡ್ತಾ ಇದೆ. ಆದ್ರೆ ಇದನ್ನ ಅಧ್ಯಯನ ಮಾಡಿ ಪುನಃ ಕಾನೂನಿನ ತೊಡಕನ್ನ ಇವತ್ತು ಪ್ರದರ್ಶನ ಮಾಡಿದ್ರೆ ಆಗೋದಿಲ್ಲ. ಈ ಸಮಸ್ಯೆಯನ್ನು ಬಗೆಹರಿಸಬೇಕು. ಇಲ್ಲಿ ನಮ್ಮ ಭೂಮಿಯನ್ನ ನೆಡುತೋಪು ಬೆಳೆಸಲಿಕ್ಕೆ ಕಂದಾಯ ಇಲಾಖೆಗೆ ಅದನ್ನು ಕೊಟ್ಟಿರುವಾಗ ಅದನ್ನ ಹಿಂದಕ್ಕೆ ಪಡೆದು ಫಲಾನುಭವಿಗಳಿಗೆ CIT ವ್ಯಾಪ್ತಿಯಿಂದ ಹೊರಗೆ ತಂದು ಅದನ್ನ ಅವರಿಗೆ ಜಮೀನಿಗೆ ಸಕ್ರಮ ಮಾಡಿಕೊಡ್ಲಿಕ್ಕೆ ಏನ್ ಸಮಸ್ಯೆ ಇದೆ? ಬಾಲಸುಬ್ರಹ್ಮಣ್ಯ ಅವರ ವರದಿ ಪ್ರಕಾರ ಈಗಾಗಲೇ ಟಾಟಾ ಅವರ ಕೈಯಲ್ಲಿ 7,500ಕ್ಕಿಂತ ಹೆಚ್ಚು ಕಂದಾಯ ಭೂಮಿ ಅವರ ಕೈಯಲ್ಲಿದೆ. ಕಿತ್ಕೊಳ್ಳಿಕ್ಕೆ ಆಗೋದಿಲ್ಲ ಅವರಿಗೆ. ರೈತರ 2 ಎಕರೆ 3 ಎಕರೆ CIT ಲ್ಯಾಂಡ್ಗೆ ಇಷ್ಟೊಂದು ಕಾನೂನು ಇರ್ತೀರಾ, ಅದನ್ನ ಕಿತ್ಕೊಂಡು ಬಡವರಿಗೆ ಹಂಚಲಿಕ್ಕೆ ಆಗೋದಿಲ್ಲ. ಒಂದಲ್ಲ ಒಂದು ನೆಪಗೊಡ್ಡಿ ಇಂತಹ ಸಮಸ್ಯೆಗಳನ್ನು ವಿಳಂಬ ಮಾಡಿ ಸುಮ್ಮನೆ ಜನರನ್ನ ದಿಕ್ಕು ತಪ್ಪಿಸುವಂತ ಕೆಲಸಕ್ಕೆ ಯಾರು ಕೂಡ ಮುಂದಾಗಬೇಕು. 6-8 ತಿಂಗಳು ನಡೆಯುತ್ತೆ. ಯಾವ ಹಿರಿಯ ನಾಗರಿಕನಿಗೆ ಇದನ್ನ ಸಾಬೀತು ಮಾಡಲಿಕ್ಕೆ ಆಗ್ತದೆ ಹೇಳಿ ನೋಡು. ಒಂದನೇದು. ಎರಡನೇದು, ಹೆಚ್ಚಿನ ಜನರು ಯಾರಿಗೆ ಈ ಹಿಂದೆ ಬರ್ತ್ ಸರ್ಟಿಫಿಕೇಟ್ ಅನ್ನು ಕೊಟ್ಟಿದ್ದಾರೆ, ಈ ಕಾನೂನು ಜಾರಿಯಾದ ನಂತರ ಸ್ಥಳೀಯ ಸಂಸ್ಥೆ ಯಾವ ರೀತಿಯಲ್ಲಿ ಕೊಟ್ಟಿದ್ದಾರೆ? ಮೋಹನ್ ಹಾಗೂ ಶ್ರುತಿ ದಂಪತಿಗೆ ಒಂದು ಗಂಡು ಮಗು ಈ ದಿವಸ ಹುಟ್ಟಿದ್ದಾರೆ ಹೇಳುವಂತ ಬರ್ತ್ ಸರ್ಟಿಫಿಕೇಟ್ ಹೆಚ್ಚಿನ ಮನೆಯಲ್ಲಿರೋದು. ಆಗ ಗಂಡು ಮಗನ ಹೆಸರಿಲ್ಲ, ಹೆಣ್ಣು ಮಗಳ ಹೆಸರಿಲ್ಲ. ಹೆಚ್ಚಿನ ಜನರು ಮತ್ತೆ ಇದನ್ನ ಹೇಗೆ ಈ ಸರ್ಟಿಫಿಕೇಟ್ ನಿಂದ ಇದು ನಂದೇ ಬರ್ತ್ ಸರ್ಟಿಫಿಕೇಟ್ ಅಂತ ಹೇಳುವಂಥದ್ದು ಅವನಿಗೆ ಹೇಗೆ ಸಾಬೀತು ಮಾಡ್ತಾನೆ? ಎರಡನೇ ಒಂದು ಸಮಸ್ಯೆ.
100% ಇವತ್ತು ಜನಸಂಖ್ಯೆ ಇವತ್ತು ವಿದ್ಯಾರ್ಹತೆ ಹೊಂದಿರ್ತಕ್ಕಂಥ. ಮೊದಲು ಎಲ್ಲರೂ 8ನೇ ಕ್ಲಾಸ್ 9ನೇ ಕ್ಲಾಸ್ ಸರ್ಕಾರ ಉದ್ಯೋಗವನ್ನು ಮಾಡ್ತಾ ಇದ್ದಾರೆ. ಅವ್ರ ಹತ್ರ ಏನು ಸರ್ಟಿಫಿಕೇಟ್ಸ್ ಇದೆಯಾ? ಸ್ಕೂಲ್ ಸರ್ಟಿಫಿಕೇಟ್ಸ್ ಇದೆಯಾ? ಇಲ್ಲ. ಇವತ್ತಿನ ದಿವಸ ಕೇಂದ್ರ ಚುನಾವಣಾ ಆಯೋಗ ಒಂದು ನೋಟಿಫಿಕೇಶನ್ ಹೊರಡಿಸಿದ್ದು. ವೆಸ್ಟ್ ಬೆಂಗಾಲ್ನ ಚುನಾವಣೆ ಆಫೀಸರ್ಗೆ ಒಂದು ನೋಟಿಫಿಕೇಶನ್ ಕೊಟ್ಟಿದ್ದಾರೆ, ಸರ್ಕ್ಯುಲರ್ ಜಾರಿ ಮಾಡಿದ್ದಾರೆ. 10ನೇ ತರಗತಿಯ ಮಾಸ್ ಕಾರ್ಡ್ ಇಟ್ಸ್ ನಾಟ್ ಅನ್ ಅಫಿಷಿಯಲ್ ಡಾಕ್ಯುಮೆಂಟ್, ಅದನ್ನು ಕೂಡ ನೀವು ಪರಿಗಣಿಸುವಂತಿಲ್ಲ ಹೇಳುತ್ತೆ. ಹಾಗೆ ಇವರು ಏನ್ ಮಾಡಿ ಹೊರಟಿದ್ದಾರೆ? ಒಬ್ಬ ಅನರ್ಹ ಇರ್ತಕ್ಕಂಥ ಮತದಾರನ ಹೆಸರನ್ನ ಮತಪಟ್ಟಿಯಿಂದ ತೆಗೆಯುವಂಥದ್ದಲ್ಲ, ಯಾವುದೆಲ್ಲ ಪೌರನಿಗೆ ಕೊಡ್ತಕ್ಕಂಥ ಸಾಧ್ಯ ಇರತಕ್ಕಂಥ ದಾಖಲಾತಿ ಏನದ ಕೊಡುವುದು ಅದನ್ನೇ ಅಸಿದ್ದು ಮಾಡಿ ಈ ದೇಶದ ಪೌರತ್ವದಿಂದ ಹೊರಗಿರುವಂತಹ ದೊಡ್ಡ ಷಡ್ಯಂತ್ರ. ಇದೊಂದು ಮತ ಬ್ಯಾಂಕಿನ ಒಂದು ಗೂಢಾಚರಣೆ ನಡೀತಾ ಇದೆ. ಇದರಿಂದ ಬಹಳ ಅಪಾಯಕಾರಿ, ಭಾರತದ ಸಂವಿಧಾನಕ್ಕೆ ಬಹಳ ಅಪಾಯ ಉಂಟಾಗುತ್ತೆ. ಅದೇ ರೀತಿಯಲ್ಲಿ 3ನೇದು ಅವರು ಕೊಡಬೇಕಾಗಿರ್ತಕ್ಕಂಥದ್ದು ವಿದೇಶದ ಪಾಸ್ಪೋರ್ಟ್. ಅವರು ಕೊಟ್ಟು ಎಲ್ಲ ಪ್ರಜೆಗಳಿಗೆ ಲಿಂಕ್ ಮಾಡಿರ್ತಕ್ಕಂಥ ಆಧಾರ್ ಕಾರ್ಡ್ ಇಟ್ಸ್ ನಾಟ್ ಅನ್ ಅಥೆಂಟಿಕ್ ಡಾಕ್ಯುಮೆಂಟ್. ಆಧಾರ್ ಕಾರ್ಡ್ ಡಾಕ್ಯುಮೆಂಟ್ ಅಲ್ಲ, ಎಲ್ಲರೂ ಕಡ್ಡಾಯ ಆಧಾರ್ ಕಾರ್ಡ್ ಅನ್ನು ಮಾಡಬೇಕು ಅಂತ ಹೇಳಿ ಅದನ್ನ ಪ್ಯಾನ್ ಕಾರ್ಡಿಗೆ ಎಲ್ಲ ಮ್ಯಾಪಿಂಗ್ ಮಾಡಿಸಿ ಎಲ್ಲ ಮೂಲ ವಿಚಾರಧಾರೆಗಳಿಗೆ ಅದನ್ನ ಮ್ಯಾಪಿಂಗ್ ಮಾಡಿಸಿ ಈಗ ಆ ಆಧಾರ್ ಕಾರ್ಡ್ ಅಂತ ನಡೆಯೋದಿಲ್ಲ. ಬದಲಿಗೆ ನೀವು ಕೊಡಬೇಕಾಗಿದ್ದು ಸ್ಕೂಲ್ ಸರ್ಟಿಫಿಕೇಟ್, ಬರ್ತ್ ಸರ್ಟಿಫಿಕೇಟ್, ಅದೇ ರೀತಿಯಲ್ಲಿ ನೀವು ಕೊಡಬೇಕಾಗಿರ್ತಕ್ಕಂಥ ಪಾಸ್ಪೋರ್ಟ್. ಏನು ಈ ಎಲ್ಲ ಶ್ರೀಮಂತರಾಗಲಿಲ್ಲ ಭಾರತ ದೇಶದ ಪ್ರಜೆಗಳು ಬಡತನ ರೇಖೆಯಲ್ಲಿ ಉಳಿದಿರ್ತಕ್ಕಂಥ ಜನರು ಎಲ್ಲ ವಿದೇಶ ಪ್ರಯಾಣ ಹೋಗಿ ಬರ್ಬೇಕಾ? ಅವರ ಪೌರತ್ವವನ್ನು ಸಾಬೀತು ಮಾಡಲಿಕ್ಕೆ 2002 ಅವರು ವಿದೇಶಕ್ಕೆ ಪ್ರಯಾಣ ಮಾಡಿರ್ತಕ್ಕಂಥ ಸರ್ಟಿಫಿಕೇಟ್ಸ್ ಬೇಕು. ಮತ್ತೊಂದು ದೊಡ್ಡ ಹಾಸ್ಯಾಸ್ಪದ 4ನೇ ದೊಡ್ಡ ದಾಖಲಾತಿ ಏನು ಗೊತ್ತಾ? ಅವರವರ ಆಸ್ತಿ ಪತ್ರವನ್ನು ಕೊಡಬೇಕು. ಎಂತಹ ದೊಡ್ಡ ದುರಂತ ಭಾರತ ದೇಶದಲ್ಲಿ ಇವತ್ತು ನಿರ್ಮಾಣ ಮಾಡ್ತಾ ಇದ್ದಾರೆ. ಭಾರತ ದೇಶದಲ್ಲಿ ಇರ್ತಕ್ಕಂಥ ಆಸ್ತಿ ಪತ್ರವನ್ನು ಕೊಡಬೇಕು. ಯಾರ ಆಸ್ತಿ ಪತ್ರ? ಇಲ್ಲಿರ್ತಕ್ಕಂತಹ 2% ಜನಸಂಖ್ಯೆಯಲ್ಲಿ ಭಾರತದ 95% ಆಸ್ತಿ ಇದೆ. ಇನ್ನು 5% ಆಸ್ತಿ ಇರ್ತಕ್ಕಂಥದ್ದು ಕೇವಲ 95% ಜನಸಂಖ್ಯೆ ಕೈಯಲ್ಲಿ. ಅದರಲ್ಲೂ ಕೂಡ ಸಣ್ಣ ಹೆಚ್ಚಿನವರ ಜೊತೆ ಸ್ವಂತ ಆಸ್ತಿಗಳಿಲ್ಲ. ಮಡಿಕೇರಿ ನಗರದೊಳಗೆ 5,000 ಜನರು ನಮಗೆ ನಿವೇಶನವನ್ನು ಕೊಡಿ ಅಂತ ಹೇಳಿ ನಗರಸಭೆಗೆ ಪತ್ರವನ್ನು ಹಾಕಿದ್ದಾರೆ. ಮಡಿಕೇರಿ ಟೌನ್ ನಲ್ಲಿ ಇಡೀ ದೇಶದಲ್ಲಿ ಎಷ್ಟು ಜನರು ಆಸ್ತಿ ವಂಚಿತರಿದ್ದಾರೆ? ಸ್ವಂತ ಜಮೀನಿಲ್ಲ, ಸ್ವಂತ ನಿವೇಶನ ಇಲ್ಲ, ಸ್ವಂತ ಮನೆಗಳಿಲ್ಲ.